ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮ್ಮ ಊಟ ಮಾಡ್ದಲೇ ಹೋಗಬೇಡಿ, ಊಟ ಮಾಡ್ಕೊಂಡೇ ಹೋಗಿ ಕೈ ತುತ್ತು ನೀಡ್ತಾ ಇದ್ರು ಅಂತೇಳಿ, ಅಂತ ಗೌಡರ ಕುಟುಂಬದ ಕೈ ತುತ್ತು ಇನ್ಮೇಲಿಲ್ಲ. ಅವರಿಲ್ಲ, ಆದರೆ ಅವ್ರು ಕಲಿಸ್ಕೊಟ್ಟಿರೋ ಅಂಥ ಮನಸ್ಸು ಎಲ್ಲರಲ್ಲೂ ಇದೆ. ಎಲ್ಲರಲ್ಲೂ ಇದೆ. ಆದರೆ ಅದ್ರ ಕೆಲವರಿಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ಖಂಡಿತ ಇದೆ, ಎಲ್ಲರಲ್ಲೂ ಇದೆ. ಆದರೆ ಶೇಕಡವಾರು ವ್ಯತ್ಯಾಸ ಇರ್ಬೋದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ. ನಾನು ಈ ಕುಟುಂಬದಿಂದ ಹೊರಗಿರ್ಬೋದು, ನನ್ನ ಹುಟ್ಟಿದ ಕುಟುಂಬಕ್ಕೆ ಸೇರಿರೋರು, ಅದು ನಾನು ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರ ಮನಸ್ಸಿನಲ್ಲಿದೆ. ಆದರೆ ವ್ಯತ್ಯಾಸ ಸ್ವಲ್ಪ ಇರ್ಬೋದು ಅಷ್ಟೇ. ಮುಂದಿನ ಕಾರ್ಯವಿಧಾನಗಳಿಗೆ ಅಂತಿಮ ದರ್ಶನಕ್ಕೆ ಪಡೀಲಿಕ್ಕೆ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಮುಂದಿನ ವಿಧಿವಿಧಾನಗಳು ಹೇಗಿರುತ್ತೆ? ಈಗ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿರೋದು, ಈಗ 10 ಗಂಟೆಗೆ ನಮ್ಮ ಕುಟುಂಬದಲ್ಲಿ ಇಂಥ ಕ್ಷಣದಲ್ಲಿ ಮಾಡೋ ಅಂಥ ಎಲ್ಲ ವಿಧಿವಿಧಾನಗಳನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ವಿ. ಅಂದಾಜು 12-12:30 ಮುಗಿಬಹುದು. 12:30 ಮೇಲೆ ಇಲ್ಲಿಂದ ಹೊರಟು ಅವರಿಗೆ ನಿಜ ಹೇಳಬೇಕು ಅಂದರೆ ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಹೆಂಡತಿಯಾಗಿ ಯಾವ ಹಮ್ಮು ಇಲ್ಲದೆ ಅವರು ಹೊಲದಲ್ಲಿ ಕೆಲಸ ಮಾಡಿರೋ ದಿನ ನೋಡಿದ್ದೀನಿ ನಾನು. ಅವರ ಕೃಷಿ ಕ್ಷೇತ್ರದಲ್ಲಿ ಆ ಸಮಯದಲ್ಲಿ ಅವ್ರು ಮಾಡಿದಂಥ ಜಾಗಕ್ಕೆ ನನ್ನ ತಾಯಿದು ಪಾರ್ಥಿವ ಶರೀರ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ತಂದೆದು ಮನಸ್ಸಿನ ಆಸೆ. ಅದರಿಂದ ಹೊಳೆ ನರಸೀಪುರದಿಂದ ಪಡುಲಿಪ್ಪೆಗೆ ಹೋಗಿ ಆಮೇಲೆ ಅವ್ರದ್ದು ಅಂತಿಮ ಕಾರ್ಯ ಮಾಡೋಂಥ ಜಾಗಕ್ಕೆ ಹೋಗೋ ಅಂಥ ಒಂದು ತೀರ್ಮಾನ ಮಾಡಿದ್ದೇವೆ. ಅದು ಬಹುಶಃ 2-2:15 ಅಷ್ಟೊತ್ತಿಗೆ ನಾವು ಅಲ್ಲಿರ್ತೀವಿ ಅಂತ ಅಂದ್ಕೊಂಡಿದ್ವಿ. ಅತಿಯಾದ ದೈವ ಭಕ್ತರು, ಪ್ರತಿ ಕ್ಷಣ ಕೂಡ ದೇವರನ್ನ ಸ್ಮರಿಸುವಂಥವ್ರು. ಇವತ್ತು ಆ ಒಂದು ದೇವರ ತಪ್ಪಲಿನಲ್ಲಿ, ದೇವರ ಸನ್ನಿಧಿ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆ ಆಗ್ತಾ ಇದೆ. ಅದು ನಿಜವಾಗಿ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಅವರಿಗೆ ಕಾರ್ತಿಕ್ ಮಾಸ ಬಂತು ಅಂದರೆ ಹರದಳ್ಳಿಲಿರೋ ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋದ್ರೂ ಕಾರ್ತಿಕ್ ಮಾಸದ ವಿಶೇಷ ಅದರಲ್ಲಿ ನನ್ನ ತಂದೆ ತಾಯಿ ಮಾಡ್ತಿದ್ದಿದ್ದು. ಅದೇ ರೀತಿ ಶ್ರಾವಣ ಮಾಸದಲ್ಲಿ ರಂಗನಾಥನ ಬೆಟ್ಟದಲ್ಲಿ ಹೇಳೋರು ನನಗೆ ಅಪ್ಪನೂ ಹೇಳಿದ್ದಾರೆ. ಅವ್ರ ತಂದೆ ಅವರನ್ನು ಚಿಕ್ಕ ವಯಸ್ಸಲ್ಲಿ ಹೆಗಲು ಮೇಲೆ ಕೂರಿಸ್ಕೊಂಡು ರಂಗನಾಥನ ದರ್ಶನಕ್ಕೆ 4 ಶನಿವಾರ ಹೋಗರಂತೆ. ಸೊ ಅಮ್ಮನಿಗೆ ಹೋದ ವರ್ಷವೂ ಸಹ ಮಾಡಿದ್ದಾರೆ. ಕಾರ್ತಿಕ ಶ್ರಾವಣ ಅವರಿಗೆ ತುಂಬ ವಿಶೇಷ. ಹಬ್ಬ ಹರಿದಿನಗಳು ಹೇಳೋ ಅಂಥ ಅವಶ್ಯಕತೆಯೇ ಇಲ್ಲ. ಆದರೆ ಇದು ಅವರಿಗೆ ರಕ್ತಗತವಾಗಿ ಹೆಂಗೆ ಬಂತು ಅಂದರೆ, ಚಿಕ್ಕ ವಯಸ್ಸಲ್ಲಿ ಅಮ್ಮನ ತಂದೆ ಬೇಸಿಗೆ ಕಾಲದಲ್ಲಿ ರಾಮಾಯಣ ಮಹಾಭಾರತ ಓದಿಸೋರಂತೆ. ಅದರಲ್ಲಿ ಬರೋ ಅಂಥ ಹೆಚ್ಚಿಂದು ಅಮ್ಮ ಅಳವಡಿಸ್ಕೊಂಡಿದ್ದು ತ್ಯಾಗ ಮನೋಭಾವ, ತ್ಯಾಗ. ಅವರೆಲ್ಲೂ ಸ್ವಾರ್ಥಕ್ಕೆ ಬರಲೇ ಇಲ್ಲ. ಅವರು ನನಗಾಗಿ ಬೇಕು ಅಂತ ಅವರು ಕೇಳಿದ ದಿನ ನಾನು ಎಲ್ಲೂ ಇಲ್ಲ, ನನಗಿಲ್ಲ. ನನಗೆ ಇಂಥದ್ದು ಬೇಕು ಅಂತ ಅವರು, ನನಗೆ ಬುದ್ಧಿ ಬಂದಮೇಲೆ ನನ್ನ ತಂದೆನವ್ರು ಕೇಳಿದ್ದು ಗೊತ್ತಿಲ್ಲ ನನಗೆ, ಅಥವಾ ನನ್ನ ಅಣ್ಣಂದ್ರನ್ನ ಕೇಳಿದ್ದು ಗೊತ್ತಿಲ್ಲ. ನಮ್ಮಲ್ಲೂ ಅಷ್ಟೇ, ಮಗಳೇ ನನಗಿಂತ ತಗೋಬೇಕು ಅಂತ ಅವ್ರಿಗೆ ಆಸೆ ಪಟ್ಟು ಕೇಳಿದ ದಿನವೇ ಇಲ್ಲ.